ಶುಭೋದಯ ಗೆಳೆಯರೆ. ನಾನಿವತ್ತು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬೆಳಗೆರೆ ಅನ್ನೋ ಒಂದು ಗ್ರಾಮದಲ್ಲಿದ್ದೀನಿ. ಈ ಒಂದು ಬೆಳಗೆರೆ ಗ್ರಾಮದಲ್ಲಿ ಬೆಳಗೆರೆ ಕೃಷ್ಣಶಾಸ್ತ್ರಿ ಅಂತ ಒಬ್ಬ ಮಹಾನ್ ವ್ಯಕ್ತಿ ಬದುಕಿದ್ರು. ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರಿಗೆ ಸಂಬಂಧಪಟ್ಟಂಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಶುರು ಮಾಡಿಬಿಡೋಣ. ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನಾನು ನಿಮ್ಮ ಗೆಳೆಯ ವಿವೇಕ್. ನೀವು ನೋಡ್ತಾ ಇದ್ದೀರಿ ನಿಮ್ಮ ನೆಚ್ಚಿನ ವಾಹಿನಿ ಟ್ರಾವೆಲರ್ ಕನ್ನಡಿಗ. ಗೆಳೆಯರೆ, ನಾವೀಗ ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರು ವಾಸವಾಗಿದ್ದಂಥ ಗುಡಿಸಲಿಗೆ ಹೋಗ್ತಾ ಇದ್ದೀವಿ. ಅವರ ಮರಣಾನಂತರ ಆ ಸ್ಥಳವನ್ನು ನಾವೀಗ ಅವರ ಸ್ಮಾರಕವನ್ನಾಗಿ ಮಾಡಿಕೊಂಡು ಬೆಳಗೆರೆಯ ಕಣಕಣದಲ್ಲೂ ಅವರು ಇದ್ದಾರೆ ಅನ್ನೋ ಭಾವನೆಯಲ್ಲಿ ನಾವಿದ್ದೀವಿ. ಆ ಜಾಗವನ್ನು ಈಗ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನಾವೀಗ ಹೋಗ್ತಾ ಇದ್ದೀವಲ್ಲ, ಆ ಒಂದು ಸ್ಥಳ ಬೆಳಗೆರೆ ಶಾಲೆಯಿಂದ ಒಂದು ಸುಮಾರು ಅರ್ಧ ಕಿಲೋಮೀಟ್ರ್ ದೂರ ಇದೆ. ನೀವು ಯಾವಾಗಾರ ಬೆಳಗೆರೆಗೆ ಬಂದರೆ ಆ ಸ್ಥಳವನ್ನು ನಾನು ನಿಮಗೆ ತೋರಿಸ್ತೀನಿ. ಆ ಸ್ಥಳಕ್ಕೆ ಒಂದು ಸಲ ಭೇಟಿ ಮಾಡಿ ಅವರು ಇದ್ದಂಥ ಜಾಗವನ್ನು ಒಂದು ಅನುಭವಿಸಿ ಬರಬೇಕು ಅಂತ ನಾನು ನಿಮಗೆ ಕೇಳ್ಕೊತೀನಿ. ಸ್ನೇಹಿತರೆ, ನಾನು ನಿಮ್ಗೆ ಹೇಳ್ತಿದ್ನಲ್ಲ, ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರು ವಾಸಿಸಿದ ಗುಡಿಸಲು ತೋರಿಸ್ತೀನಿ ಅಂತ. ಇದೆ ನೋಡಿ ಅದು. ನಾನೀಗ ಕೃಷ್ಣಶಾಸ್ತ್ರಿ ಅವರ ಗುಡಿಸಲೊಳಗೆ ಇದ್ದೀನಿ. ಇಲ್ಲಿ ನೋಡಿ, ಅವರ ಒಂದು ಚಿತ್ರಪಟ ನಿಲ್ಲಿಸಲಾಗಿದೆ. ಈ ಜಾಗ ಒಂಥರ ಪರಿಸರದ ಮಧ್ಯೆ ಇರೋ ಕಾರಣ ಇಲ್ಲ ಭಾಳ ಶಾಂತವಾಗಿದೆ. ಸೊ ನೀವು ಇಲ್ಲಿ ಬಂದರೆ ಇದನ್ನು ಈ ಜಾಗಕ್ಕೆ ಭೇಟಿ ನೀಡಿ, ಹಾಗೆ ಮನಸ್ಸಿಗೂ ಸ್ವಲ್ಪ ಶಾಂತತೆಯನ್ನು ಕೊಡೋ ಹಾಗಿದೆ ಈ ಜಾಗ. ನೋಡಿ ಹೀಗೆ. ಗೆಳೆಯರೆ, ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರು ಸುಮಾರು 45 ವರ್ಷ ಈ ಥರ ಬಾಗಿಲಿಲ್ಲದ ಮನೆಯಲ್ಲೇ ಬದುಕಿದ್ರು. ಅವರ ಮರಣ ಆದಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಜಾಗದಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಅವರ ಅಂತ್ಯ ಸಂಸ್ಕಾರ ಮಾಡಿದ ಜಾಗದಲ್ಲಿ ಆಗ ಒಂದು ಅರಳಿ ಮರವನ್ನು ಹಾಕಿದ್ರು. ಆ ಅರಳಿ ಮರ ಇಂದು ಹೆಮ್ಮರವಾಗಿ ಬೆಳೆದಿದೆ. ಇದೇ ನಮ್ಮ ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರು ಇನ್ನೂ ನಮ್ಮ ನಡುವೆ ಇದ್ದಾರೆ ಅನ್ನೋ ಒಂದು ಸೂಚನೆಯನ್ನು ಈ ಒಂದು ಅರಳಿ ಮರ ನಮಗೆ ಕೊಡುತ್ತೆ. ಓಕೆ ಗಾಯ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಹೇ ಗೈಸ್, ದಿಸ್ ಇಸ್ ವಿವೇಕ್ ಸೈನಿಂಗ್ ಆಫ್ ಟ್ರಾವೆಲರ್ ಕನ್ನಡಿಗ.